ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಇಲಾಖೆ ಆದೇಶದ ಅನ್ವಯ ಬಹಳ ಸಡಗರ ಮತ್ತು ಸಂಭ್ರಮದಿಂದ ಮಕ್ಕಳ ದಿನಾಚರಣೆ ಮತ್ತು ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಆಯೋಜಿಸಿದ್ದೆವು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಎಸ್ಟಿಎಂಸಿ ಅವರು ಮತ್ತು ಪೋಷಕರು ಬಹಳ ಖುಷಿಯಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮಕ್ಕಳಿಗೆ ಮತ್ತು ಪೋಷಕರಿಗೆಂದೇ ಪ್ರತ್ಯೇಕವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸಿ ಅರ್ಹರು ವಿಜೇತರಾದರು. ಸ್ಪರ್ಧೆಗಳು ಮುಕ್ತಾಯಗೊಂಡ ನಂತರ ವೇದಿಕೆ ಕಾರ್ಯಕ್ರಮವು ಕುಮಾರಿ ಗೌತಮಿಯ ಪ್ರಾರ್ಥನೆಯ ಮೂಲಕ ಪ್ರಾರಂಭವಾಯಿತು. ಮಲ್ಲಿಗೆಮ್ಮ ಟೀಚರ್ ನಿರೂಪಣೆ ಮಾಡಿದರು. ಎಲ್ಲ ಪೋಷಕರು ಶಾಲೆಗೆ ಬರುವಂತಾಗಬೇಕು. ಮಕ್ಕಳ ಒಂದು ವಿದ್ಯಾಭ್ಯಾಸ, ಅವರ ಏನು ಗುಣಮಟ್ಟದ ಶಿಕ್ಷಣದ ಬಗ್ಗೆ ಚರ್ಚೆಗಳು, ಹೀಗೆ ಹಲವಾರು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮಕ್ಕಳ ದಿನಾಚರಣೆಯಿಂದ ಈ ಕಾರ್ಯಕ್ರಮ ನಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಶಿಕ್ಷಣ ಸಚಿವರು ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಶಾಲೆಗಳಲ್ಲಿ, ಇಡೀ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಕೂಡ ಶ್ರೀಯುತ ರಾಮಪ್ಪ ಮುಖ್ಯ ಶಿಕ್ಷಕರು ವೇದಿಕೆಯಲ್ಲಿದ್ದ ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ನಂತರ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಶೇಖ್ ಅಹಮದ್ ರವರು ಎಲ್ಲರೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲೆಯನ್ನ ಅತ್ಯುನ್ನತ ಮಟ್ಟಕ್ಕೆ ನಾವು ತರಲಿಕ್ಕೆ ಸಹಕಾರ ನೀಡುತ್ತೇವೆ. ಹಾಗಾಗಿ ಇದೇ ರೀತಿ ಸಹಕಾರವನ್ನ ಮಕ್ಕಳನ್ನ ಸೇರಿಸುವುದರ ಮೂಲಕ ನೀವು ನಮಗೆ ಕೊಡಿ ಅಂತ ಕೇಳ್ದಾಗ ಶಿಕ್ಷಕರಾದ ಶ್ರೀಯುತ ಕುಮಾರಸ್ವಾಮಿರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಸಿಕೊಟ್ಟರು. ಈ ದೇಶವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು, ಈ ದೇಶದ ಭವಿಷ್ಯದ ನಿರ್ಮಾತೃ ಮಕ್ಕಳು. ಹಾಗಾಗಿ ಮಕ್ಕಳನ್ನ ನಾವು ಸಂತೋಷವಾಗಿರ್ಬೇಕು, ಮಾಡಬೇಕು, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಸಹಕರಿಸಬೇಕು. ಶಿಕ್ಷಕರಾದ ಶ್ರೀಯುತ ಮಂಜಪ್ಪನವರು ಕಾರ್ಯಕ್ರಮ ಉದ್ದೇಶ ಮತ್ತು ಪೋಷಕರ ಜವಾಬ್ದಾರಿಯನ್ನು ತಿಳಿಯಪಡಿಸುತ್ತಾ SA1 ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನೆಹರು ಅವರು ಭಾರತದ ಪ್ರಥಮ ಮತ್ತು ದೀರ್ಘಾವಧಿಯ ಪ್ರಧಾನಿಯಾಗಿದ್ದರು. ಅವರು ಕಾಶ್ಮೀರ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು. ಜವಾಹರಲಾಲ್ ನೆಹರು ಅವರು ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತಾರೆ. ಅವರಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ. ವಿದ್ಯಾರ್ಥಿಗಳ ನಂತರ ಅತಿಥಿಗಳು ಮಾತನಾಡಿ ಶಾಲಾ ಅಭಿವೃದ್ಧಿಗೆ ಮತ್ತು ಶಿಕ್ಷಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ವಂದನಾರ್ಪಣೆಯ ನಂತರ ಸಿಹಿ ಭೋಜನದ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಂಡಿತು. ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು.